ಆಗುತ್ತೆ. ನೀವು ಕೇಳ್ತಾ ಇರ್ಬೋದು ರೆಡ್ಮಿ ರಿಯಲ್ಮಿ 2 ಎಲ್ಲ ಹೊಸ ಫೋನ್ಸ್ ಬರ್ತೈತೆ, ಯಾಕೆ ನೀವು ಇನ್ನೂ ಓಪೋ ಫೋನಲ್ಲಿ ಕುಂತಿದ್ದೀರಾ ಅಂತ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ತರುಣ್ ಫ್ರಮ್ ವೆಲ್ಕಮ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ನಿಮಗೆ OPPO A5 ಫ್ರೆಂಡ್ಸ್, ನಮ್ಮ ಹೊಸ ಫೋನ್. ಇದನ್ನೇ ಫ್ರೆಂಡ್ಸ್ ನಾನು ಮುಂದೆ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ಇದು ಬೆಲೆ ಬಂದು ಫ್ರೆಂಡ್ಸ್ 15,000 ರೂಪಾಯಿ ಆಗುತ್ತೆ. ನೀವು ಕೇಳ್ತಾ ಇರ್ಬೋದು ರೆಡ್ಮಿ ರಿಯಲ್ಮಿ 2 ಎಲ್ಲ ಹೊಸ ಫೋನ್ಸ್ ಬರ್ತೈತೆ, ಯಾಕೆ ನೀವು ಇನ್ನೂ ಓಪೋ ಫೋನಲ್ಲಿ ಕುಂತಿದ್ದೀರಾ ಅಂತ. ಸೊ ನೀವು ಕ್ವಶನ್ಗೆಲ್ಲ ನೆಕ್ಸ್ಟ್ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ಯಾಕಪ್ಪ ಈ ಓಪೋ ಫೋನ್ ಇಸ್ಕೊಂಡೆ, ರೆಡ್ಮಿ ಯಾಕೆ ಇಸ್ಕೊಂಡಿಲ್ಲ, ರಿಯಲ್ಮಿ 2 ಯಾಕೆ ಇಸ್ಕೊಂಡಿಲ್ಲ ಅಂದರೆ, ರಿಯಲ್ಮಿ 2 ಫ್ರೆಂಡ್ಸ್ ಬಂದು ಸರ್ವಿಸ್ ಸೆಂಟರ್ ನಮಗೆ ನಿಯರೆಸ್ಟ್ ಬೆಂಗಳೂರು ಸರ್ವಿಸ್ ಸೆಂಟರ್ ಆಗುತ್ತೆ. ನಮ್ಮ ಬೆಂಗಳೂರಿಗೆ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂದರೆ 160 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾವುದೇ ರಿಪೇರಿ ಆದರೂ 160 ಕಿಲೋಮೀಟರ್ಸ್ ಹೋಗೋಕ್ಕಾಗಲ್ಲ. ಹಂಗೆ ರೆಡ್ಮಿ ಫೋನ್ಸ್ ಬಂದು ಫ್ರೆಂಡ್ಸ್ ನಾವು ಮೈಸೂರಿಗೆ ಹೋಗ್ಬೇಕೈತೆ ಸರ್ವಿಸ್ ಸೆಂಟ್ರಿಗೆ, ಯಾವುದೇ ಲೋಕಲ್ ಸರ್ವಿಸ್ ಸೆಂಟ್ರ್ ಇಲ್ಲ. ಸೊ 85 ಕಿಲೋಮೀಟರ್ಸ್ ಹೋಗ್ಬೇಕೈತೆ ಫ್ರೆಂಡ್ಸ್. ಸೊ ಓಪೋ ಆದರೆ ಇಲ್ಲೇ ಸರ್ವಿಸ್ ಸೆಂಟರ್ ಐತೆ. ಸೊ ಅದಕ್ಕೆ ಈ ಫೋನ್ ಇಸ್ಕೊಂಡಿದ್ವಿ ಫ್ರೆಂಡ್ಸ್. ಬೇರೆ ಯಾವುದು ಸರ್ವಿಸ್ಗಳು ಇಲ್ಲಿಲ್ಲ ಅಂತಲೇ ಹೇಳ್ಕೊಬೋದು. ಸೊ ಅದಕ್ಕೆ ಓಪೋ ಫೋನ್ ಇಸ್ಕೊಂಡಿದ್ವಿ ಫ್ರೆಂಡ್ಸ್. ಇನ್ನಾಗ್ತಲ್ಲ ಫ್ರೆಂಡ್ಸ್, ಬನ್ನಿ ಇವತ್ತಿನ ಅನ್ಬಾಕ್ಸಿಂಗ್ನ ಶುರು ಮಾಡಿ. ಫ್ರೆಂಡ್ಸ್ ನೋಡ್ಬೋದು 5A ಫೋನ್ ಫ್ರೆಂಡ್ಸ್. ಇದು ಓಪೋ ಅವರ 5A. ಕ್ಯಾರಡಿಂಗ್ ನೋಡೋದಾದ್ರೆ ಫ್ರೆಂಡ್ಸ್, ಕ್ಯಾಮ್ರಾ 13+2 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ, 8 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ ಫ್ರೆಂಡ್ಸ್. ಹಂಗೆ ಇದರಲ್ಲಿ ಸ್ಕ್ರೀನ್ ಸೈಜ್ 6.2 ಇಂಚಸ್ ಇರುತ್ತೆ. ದೊಡ್ಡ ಸ್ಕ್ರೀನ್ ಅಂತ ಹೇಳ್ಕೋಬೋದು. ದೊಡ್ಡ ಬ್ಯಾಟ್ರಿ ಐತೆ ಅಂತ ಹೇಳ್ಬೋದು ಫ್ರೆಂಡ್ಸ್. 4230 mAh ಬ್ಯಾಟ್ರಿ ಐತೆ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಐತಲ್ಲ. ಹಿಂದ್ಗಡೆ ಬಂದರೆ ಫ್ರೆಂಡ್ಸ್ IMEI ನಂಬರ್, ಅದು ಬೇರೆ ಸ್ಪೆಸಿಫಿಕೇಶನ್ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಬನ್ನಿ ಫೋನ್ನ ಓಪನ್ ಮಾಡೋಣ ಅಂತೆ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಇದ್ದ ತಕ್ಷಣ ಓಪನ್ ಬರುತ್ತೆ. ಒಳಗಡೆ ಫ್ರೆಂಡ್ಸ್ ಒಂದು ಸಾಫ್ಟ್ ಕೇಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆ ಸಾಫ್ಟ್ ಕೇಸ್ ಫ್ರೆಂಡ್ಸ್, ಒಳ್ಳೆ ಸಿಲಿಕಾನ್ ಕೇಸ್ ಅಂತ ಹೇಳ್ಕೊಬೋದು. ಜೊತೆಗೆ ಯೂಸರ್ ಗೈಡ್ ಹಾಗೂ ವಾರಂಟಿ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಪಕ್ಕಕ್ಕೆ ಇವ್ರನ್ನ. ಸೊ ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ್, ನಮಗೆ ನಮ್ಮ ಡಿವೈಸ್ ಓಪೋ ಡಿವೈಸ್ ಪಕ್ಕಕ್ಕೆ ಇಡೋಣ ಫ್ರೆಂಡ್ಸ್. ನೆಕ್ಸ್ಟು ಏನೈತೆ ನೋಡೋಣ. ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಚಾರ್ಜರ್ ವಾಟ್ಸ್ ನೋಡೋಣ. 5 ವಾಟ್ 1 ಆಂಪಿಯರ್ ಚಾರ್ಜರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. 2 ಆಂಪಿಯರ್ ಚಾರ್ಜರ್ ಅದು ಫಾಸ್ಟ್ ಚಾರ್ಜರ್ ಸಪೋರ್ಟ್ ಐತೆ ಅಂತ ಹೇಳ್ಕೊಬೋದು. ಜೊತೆಗೆ ಫ್ರೆಂಡ್ಸ್ ಒಂದು USB ಡೇಟಾ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಸಿಮ್ ಇಜೆಕ್ಟರ್ ಟೂಲ್ ಇಲ್ಲ. ನೋಡೋಣಂತೆ ಹಿಂಗಿರುತ್ತೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ನಾವು ಪಕ್ಕಿಟ್ಟು ಬೇರೆ ಏನು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್ ಬಂದೈತೆ ನೋಡ್ಬೋದು ಓಪೋ ಡಿವೈಸ್. ಇದನ್ನ ಈ ಕಡೆಯಿಂದ ಓಪನ್ ಮಾಡೋಣ ಅಂತೆ. ವಾರ್ನಿಂಗ್, ದಿಸ್ ಡಿವೈಸ್ ಸಪೋರ್ಟ್ಸ್ ಸ್ಟ್ಯಾಂಡರ್ಡ್ ನ್ಯಾನೋ ಸಿಮ್ ಅಂತ ಹಾಕಿದ್ದಾರೆ. ಸೊ ಸಿಮ್ ಇಜೆಕ್ಟರ್ ಟೂಲು ಇನ್ಬಿಲ್ಟ್. ಪ್ರೀ ಅಪ್ಲೈಡ್ ಟೆಂಪರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪ್ರೀ ಅಪ್ಲೈಡ್ ಆಗಿದೆ ಟೆಂಪರ್ ಗ್ಲಾಸ್ ಒಂದು. ಸೊ ಇದು ಒಳ್ಳೇದು ಅಂತಲೇ ಹೇಳ್ಕೊಬೋದು. ಹಿಂಗಡೆ IMEI ಡೀಟೇಲ್ಸ್ ಕೊಟ್ಟಿದ್ದಾರೆ. ತೆಗೆದುಹಾಕೋಣಂತೆ ನೋಡ್ಬೋದು ಫ್ರೆಂಡ್ಸ್. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 200 ಅಷ್ಟು ದೂರದಾಗ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ಡುವಲ್ ರೇರ್ ಕ್ಯಾಮ್ರಾ ಹಾಗೂ ಡುವಲ್ ಫ್ಲ್ಯಾಶ್ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಬಾಟಮ್ ನೋಡೋದಾದ್ರೆ ಫ್ರೆಂಡ್ಸ್, ಒಂದು ಸ್ಪೀಕರ್ ವೆಂಟ್, ಮೈಕ್ರೋಫೋನ್ ವೆಂಟ್, ಮೈಕ್ರೋ USB ಪೋರ್ಟ್, ಆಡಿಯೋ ಜಾಕ್ ಕೂಡ ಕೊಟ್ಟಿದ್ದಾರೆ. ಸೈಡಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್, ವಾಲ್ಯೂಮ್ ಅಪ್ ಡೌನ್ ಬಟನ್ಸ್ ಹಾಗೂ ಸಿಮ್ ಟ್ರೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಕಡೆ ಪವರ್ ಬಟನ್ ಕೊಟ್ಟಿದ್ದಾರೆ. ಸೊ ಟಾಪಲ್ಲಿ ಏನೂ ಇಲ್ಲ. ಹಿಂದ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರು, ಡುವಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಿತ್ ಡುವಲ್ LED ಫ್ಲ್ಯಾಶ್. ಸೊ ಬನ್ನಿ ಇವತ್ತು ಇದನ್ನ ಫಸ್ಟ್ ಬೂಟ್ ಮಾಡೋಣ ಅಂತೆ. ಓಪೋ ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬಂದಿದೆ ನೋಡ್ಬೋದು ಫ್ರೆಂಡ್ಸ್. ಸೊ ಇಂಟರ್ಫೇಸ್ ಕೂಡ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಇನ್ಬಿಲ್ಟ್ ಅಮೆಝಾನ್ ಆ್ಯಪ್ UC ಬ್ರೌಸರ್ ಕೊಟ್ಟಿದೆ. ಇದನ್ನ ಈಗಲೇ ಅನ್ಇನ್ಸ್ಟಾಲ್ ಮಾಡೋಣಂತೆ. ಡಿಲೀಟ್ ಅಂತ ಕೊಡಿ. ಯಾವುದೇ ಕಾರಣಕ್ಕೂ UC ಬ್ರೌಸರ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಸೊ ನೋಟಿಫಿಕೇಷನ್ ಎಲ್ಲ ಬರ್ತೈತೆ.
ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ ಕೊಡ್ತೈತೆ ಫ್ರೆಂಡ್ಸ್ ಇದು ನಮಗೆ. ಸೊ ಮೇಲ್ಗಡೆ ನೋಡೋದಾದರೆ ಫ್ರೆಂಡ್ಸ್ ವೈಫೈ ನಾರ್ಮಲಾಗಿ ಎಲ್ಲ ಕೊಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಎಕ್ಸ್ಟ್ರಾ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ಸೆಟ್ಟಿಂಗ್ಸ್ಗೆ ಹೋಗೋಣಂತೆ. ಸೆಟ್ಟಿಂಗ್ಸಲ್ಲಿ ಏನೇನೈತೆ ಅಂತ ನೋಡೋಣ. ನಾರ್ಮಲ್ ಅಬೌಟ್ ಫೋನ್ ನೇಮ್ ಡಿವೈಸ್ ನೋಡ್ಬೋದು ಫ್ರೆಂಡ್ಸ್. 4GB ರ್ಯಾಮ್ ಐತೆ ಫ್ರೆಂಡ್ಸ್. ಇದರಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ 8.1 ಕೊಟ್ಟಿದ್ದಾರೆ ಫ್ರೆಂಡ್ಸ್ ಔಟ್ ಆಫ್ ದ ಬಾಕ್ಸ್. ನೋಡ್ಬೋದು ಆ್ಯಂಡ್ರಾಯ್ಡ್ ಓರಿಯೋ ರ್ಯಾಮು 4GB ರ್ಯಾಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ಟೋರೇಜ್ ನೋಡೋದ ಫ್ರೆಂಡ್ಸ್ 32GB ಸಿಗುತ್ತೆ ಫ್ರೆಂಡ್ಸ್ ಸ್ಟೋರೇಜು. ಆದರೆ ನಮಗೆ ಯೂಸ್ ಮಾಡೋಕ್ಕೆ ಸಿಕ್ಕೋದು 22.1GB ಅವೈಲೇಬಲ್ ಐತೆ ಫ್ರೆಂಡ್ಸ್ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಲೆವೆಲು July 5 ಐತೆ ಫ್ರೆಂಡ್ಸ್ 2018. ಸೊ ಇದರಲ್ಲಿ ಆನ್ ಸ್ಕ್ರೀನ್ ಬಟನ್ಸ್ ಕೊಟ್ಟಿದ್ದಾರೆ. ಯಾವುದೇ ಫಿಸಿಕಲ್ ಬಟನ್ಸ್ ಇಲ್ಲ ಇದಕ್ಕೆ. ನೋಡ್ಬೋದು ಔಟ್ ಆಫ್ 4GB ರ್ಯಾಮ್ ನಮಗೆ ಯೂಸ್ ಮಾಡ್ಕೊಳ್ಳೋಕೆ ಬರೋದು ಓನ್ಲಿ 2.20GB ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್. ಅಷ್ಟೇ ನಮ್ಗೆ ಯೂಸ್ ಮಾಡ್ಕೊಳ್ಳೋಕೆ ಸಿಕ್ಕೋದು. ಸೊ ಸುಮಾರು ಆ್ಯಪ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಗೂಗಲ್ಲು ಎಲ್ಲ ಕೊಟ್ಟಿದ್ದಾರೆ, ಗೂಗಲ್ನವ್ರ ಆ್ಯಪ್ಸು. ಹಾಗೆ ಫ್ರೆಂಡ್ಸ್ ಒಂದು ಹೇಳ್ಬೇಕು ಅಂದರೆ ಸ್ಕ್ರೀನ್ ದೊಡ್ಡದೈತೆ. ಕರೆಕ್ಟಾಗಿ ಇಟ್ಕೊಂಡು ಈ ಮೂಲೆನ ಟಚ್ ಮಾಡೋಕ್ಕಾಗಲ್ಲ, ದೊಡ್ಡದೈತೆ ಅಂತಲೇ ಹೇಳ್ಕೊಬೋದು. ಸೊ ಕ್ಯಾಮ್ರಾ ಇಂಟರ್ಫೇಸ್ ನೋಡೋಣ ಅಂತ ನಾವು ಓಕೆ ಅಂತ ಕೊಟ್ಟಿದ್ದೀನಿ. 2x ಆಪ್ಟಿಕಲ್ ಝೂಮ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು 2x ಆಪ್ಟಿಕಲ್ ಝೂಮ್ ಕೂಡ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಮೋಡ್ ಕೂಡ ಐತೆ. ಸೊ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಅಂತಲೇ ಹೇಳ್ಕೊಬೋದು. ಸೊ ಫ್ರಂಟ್ ಕ್ಯಾಮ್ರಾದು ಆಪ್ಷನ್ಸ್ ಹಿಂಗೆ ಬರುತ್ತೆ ಫ್ರೆಂಡ್ಸ್. ಇಂಟರ್ಫೇಸು ನಾವು ಕ್ಯಾಮ್ರಾ ರೊಟೇಟಿಂಗ್ ಮಾಡಿದ್ರೆ ಫ್ರೆಂಡ್ಸ್ ಬ್ಯೂಟಿ ಆಪ್ಷನ್ ಬರುತ್ತೆ. ಇಲ್ಲಿ ಬ್ಯೂಟಿಫೈ ಆಪ್ಷನು. ಇಲ್ಲಿ ಎ ಐ ಕೊಟ್ಟರೆ ಆಟೋ ಸೆಲೆಕ್ಟ್ ಮಾಡ್ಕೊಳುತ್ತೆ ಫ್ರೆಂಡ್ಸ್. ಆಫು ಕೂಡ ಮಾಡ್ಕೋಬೋದು, ಲೆವೆಲ್ಸು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಕ್ಯಾಮ್ರಾ ಸೆಟ್ಟಿಂಗ್ಸ್ ಹಿಂಗಿತ್ತು ಫ್ರೆಂಡ್ಸ್. ಸೊ ನೋಡ್ಕೊಬನ್ನಿ ಫ್ರೆಂಡ್ಸ್. ನಾನು ಸ್ವಲ್ಪ ಇಂಡೋರ್ ಹಾಗೂ ಔಟ್ಡೋರ್ ಶಾರ್ಟ್ಸ್ ತೆಗೆದಿದ್ದೀನಿ ಫ್ರಂಟಾಗೂ ಬ್ಯಾಕ್ ಕ್ಯಾಮ್ರಾ ಜೊತೆಗೆ. ಸೊ ನೋಡ್ಕೊಬನ್ನಿ ಫ್ರೆಂಡ್ಸ್ ಹೇಗೈತೆ ಅಂತ. ಸೊ ಫ್ರೆಂಡ್ಸ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಐತೆ ಫ್ರೆಂಡ್ಸ್. ಫೇಸ್ ಅನ್ಲಾಕ್ ಕೂಡ ಐತೆ. ಸೊ ಫೇಸ್ ಅನ್ಲಾಕು ಕೂಡ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ಮಾಡ್ತಾ ಇದ್ದೀನಿ. ಸೊ ಮೊಬೈಲು ನಮ್ಮ ಫೇಸ್ನ ನಮ್ಮ ಮುಂದೆ ಬಂದ ತಕ್ಷಣ ಫ್ರೆಂಡ್ಸ್ ಅನ್ಲಾಕ್ ಆಗಿಬಿಡುತ್ತೆ. ಸೊ ಇದು ಕೂಡ ಒಳ್ಳೆ ಫೀಚರ್ ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ಇದು ಫಿಂಗರ್ ಪ್ರಿಂಟ್ ಫಾಸ್ಟ್ನೆಸ್ ಟೆಸ್ಟ್ ಮಾಡೋದಾದರೆ ನೋಡ್ಕೋಬೋದು ಫ್ರೆಂಡ್ಸ್. ಮಾಡ್ತೀನಿ ಆಗಲೇ ಓಪನ್ ಆಗುತ್ತೆ. 5 ಫಿಂಗರ್ಸ್ 5 ಬೆರಳುಗಳು ಹಚ್ಚಿಕೊಳ್ಳ ಮೂಲಕ 5 ಬೆರಳು ಕೂಡ ಸೇವ್ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್. ಮಡಿದ ತಕ್ಷಣ ಬರುತ್ತೆ. ಸೊ ತುಂಬ ಫಾಸ್ಟ್ ಐತೆ ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ಫ್ರೆಂಡ್ಸ್ ನಾನು PUBG ಎಲ್ಲ ಮುಂದೆ ಆ್ಯಪ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರ್ತೀನಿ. ನಾನು ಈಗ ನೋಡ್ಬೋದು ಸುಮಾರು ಆ್ಯಪ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದು ಯಾವುದು ಹೆವಿ ಆ್ಯಪ್ಸ್ ಅಲ್ಲ ಫ್ರೆಂಡ್ಸ್. ನಾನು ಇದರಲ್ಲಿ PUBG ಗೇಮ್ ಟೆಸ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಹಂಗೆ ಇದರಲ್ಲೇ ಫ್ರೆಂಡ್ಸ್ ನಾನು PUBG ಲೈವ್ ಸ್ಟ್ರೀಮ್ ಕೂಡ ಮುಂದೆ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಆಗಿರಿ ಫ್ರೆಂಡ್ಸ್. ಹಂಗೆ ಇದು ಒಳ್ಳೆ ಫೀಚರ್ಸ್ ಇರೋ ಫೋನ್ ಅಂತಲೇ ಹೇಳ್ಕೊಬೋದು ಓಪೋ ಫ್ರೆಂಡ್ಸ್. ಹಂಗೆ ಇದರಲ್ಲಿ ನಾಚ್ ಡಿಸೈನ್ ಕೂಡ ಇರೋದು ನನಗೆ ತುಂಬ ಇಷ್ಟ ಆಯಿತು. ನೋಡ್ಕೊಬಂದ್ರಲ್ಲ ಫ್ರೆಂಡ್ಸ್ ಈ ಫೋನ್ ಹೇಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ. ಸೊ ಇದೇ ಥರ ಕೂಲ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತಲೇ ಹೇಳ್ಕೊಬೋದು. ಸೊ ಈ ಫೋನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ.
ಸೊ ಇದು ಮುಂದ್ಗಡೆ ಇದು ಮುಂದೆ ನಾನು ಪಬ್ಜಿ ಟೆಸ್ಟು ಹಾಗೂ ಪಬ್ಜಿ ಲೈವ್ ಸ್ಟ್ರೀಮ್ ಈ ಮೊಬೈಲ್ನೇ ಮಾಡ್ತಾ ಇರ್ತೀನಿ. ಸೊ ನಿಮಗೆಲ್ಲ ಮುಂದಕ್ಕೆ ಅರ್ಥ ಐತೆ ಅಂತಲೇ ಹೇಳ್ಕೊಬೋದು. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.